ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಹೊರಟ್ಟಿ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿಯಿಂದ ರಾಜಕೀಯ ಆಗ್ತಾ ಇದೆ. ಗವರ್ನರ್ಗೆ ದೂರು ಕೊಟ್ಟ ಬಿಜೆಪಿ ವಿರುದ್ಧ ಡಿಕೆಶಿ ಕೆಂಡ ಕಾರಿದ್ದಾರೆ. ಇನ್ನು ಪ್ರಸ್ತಾಪ ಮಾಡಿದಾಗ ಹೊರಟ್ಟಿ ಅವರೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರ ರಾಜೀನಾಮೆ ಅಂಗೀಕಾರ ಆಗಿ ನೋಟಿಫಿಕೇಶನ್ ಕೂಡ ಆಗಿದೆ. ಇನ್ನು ರಾಜ್ಯಪಾಲರಿಗೆ ಬಿಜೆಪಿಯವರು ದೂರು ನೀಡಿದ್ದಾರೆ. ಬಿಜೆಪಿ ನಾಯಕರಿಂದ ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗ ಪಡಿಸಿಕೊಂಡಿರುವಂತದ್ದು. ಇನ್ನು ಒಂದ್ ಕಡೆ ಇಲ್ಲಿ ನಾನು ಖಾದರ್ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿದ್ದೇವೆ, ಬಲವಂತವಾಗಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಹೇಳಿ ದೂರು ನೀಡಿರುವಂತದ್ದು. ಸಂವಿಧಾನಾತ್ಮಕ ಬಿಕ್ಕಟ್ಟು ಸೃಷ್ಟಿ ಮಾಡಲು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಬಂದು ಮಾತಾಡಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಬಹಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು ರಾಜೀನಾಮೆನೂ ಅಕ್ಸೆಪ್ಟ್ ಆಯ್ತು. ನಿಮ್ಮ ಮುಂದೆನೂ ಹೇಳಿದ್ರು. ಅದಾದ್ಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡಿ ಮಾಡ್ತು ಅಂತ. ತಿರ್ಗಾ ಅವ್ರ ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ, ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಟೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಬಿಜೆಪಿ. ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ನಾನೋಗಿ ಗವರ್ನರ್ಗೆ ಭೇಟಿ ಮಾಡಿದೆ. ನಾನು ಖಾದರ್ ಅವರು ಭೇಟಿ ಮಾಡಿ ಗವರ್ನರ್ ಹೇಳಿದ್ದೆ, ವಾಲಂಟಿಯರ್ ಆಗಿ ಕೊಟ್ಟಿದ್ದಾರೆ. ಇಲ್ಲ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಕ್ಕೆ ನಮ್ಮವರೆಲ್ಲ ಸೈನ್ ಹಾಕಿ ಕೊಟ್ಟಿದ್ರು. ಬೇಡ ಅಂತ ಹೇಳ್ದ. ಪಾಪ ಅವ್ರು ಬಹಳ ಗೌರವದಿಂದ ಒಪ್ಕೊಂಡವ್ರು. ಅವರೇ ಕರೆದು ಅವರೇ ಟೈಪ್ ಮಾಡಿ ಕೊಟ್ಟಿದ್ರು. ಆಮೇಲೆ ಕೊನೆಗೆ ಅವ್ರದೇ ಆದಂತ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಸಾರಿ ಮಾಡಿ ದೊಡ್ಡ ಹಿರಿಯ ನಾಯಕರಿಗೆ ಅವರ ಬಿಜೆಪಿ ಹರಾಸ್ ಮಾಡ್ತಾ ಇದ್ದಾರೆ. ನಾನು ಅದನ್ನ ಎಲ್ಲ ಕಂಪ್ಲೀಟ್ ತಿಳಿಸಿದ್ದೇನೆ. ಗವರ್ನರ್ಗೂ ಹೇಳಿದ್ದೀನಿ, ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ, ಯಾಕೆಂದ್ರೆ ಹಿಂದೆ ಎಲ್ಲ ಬೇಕಾದಷ್ಟು ಪ್ರೆಸಿಡೆಂಟ್ಗಳಿದೆ, ಅವರೇ ಮಾಡಿದಂತ ಪ್ರೆಸಿಡೆಂಟ್ಗಳಿದೆ. ಡೆಪ್ಟಿ ಚೇರ್ಮನ್ ಕೊಡಬೇಕು ಅಂತ ಡೆಪ್ಟಿ ಚೇರ್ಮನ್ ಇಲ್ಲೇ ಹೋದಾಗ ಆಫೀಸ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ವ್ಯಕ್ತಿ ಅಲ್ಲ, ಮುಖ್ಯ ಅಲ್ಲ, ಆಫೀಸ್ ಕೊಟ್ಟಿದ್ದಾರೆ. ಅಕ್ಸೆಪ್ಟ್ ಆಗಿದೆ, ನೋಟಿಫಿಕೇಶನ್